ಮತ್ತು 2 ವರ್ಷಗಳಿಗೆ 800 ರೂಪಾಯಿ ಆಗುತ್ತೆ. ಮತ್ತು 5 ವರ್ಷಗಳಲ್ಲಿ 1100 ಆಗುತ್ತೆ. ಸರಳ ಬಡ್ಡಿದರ ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿ ಏನಾಗೈತಿ ಇಲ್ಲಿ 800 ರೂಪಾಯಿ ಅಮೌಂಟ್ ಆಗೈತಿ. ಇನ್ನೊಂದು ಏನಿರುತ್ತೆ ಪ್ರಿನ್ಸಿಪಲ್ ಪ್ಲಸ್ 5 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಸೇರಿ 1100 ಆಗೈತಿ. ಇದೇನಾಗುತ್ತೆ ಪ್ರಿನ್ಸಿಪಲ್ ಪ್ಲಸ್ 5 ವರ್ಷ ಸಿಂಪಲ್ ಇಂಟ್ರೆಸ್ಟ್ 1100, ಪ್ರಿನ್ಸಿಪಲ್ ಪ್ಲಸ್ 2 ವರ್ಷದ ಇಂಟ್ರೆಸ್ಟ್ 800 ಐತಿ. ಇಲ್ಲಿ ಮೈನಸ್ ಹಾಕು ಈ ಕ್ಯಾನ್ಸಲ್. ಇಲ್ಲಿ 3SI ಎಷ್ಟಾಗುತ್ತೆ ಇಲ್ಲಿ 300 ಆಗುತ್ತೆ. ಒಂದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 100 ಆಗುತ್ತೆ. ಈ 100ನ ಈ ಈಕ್ವೇಷನ್ ಒಂದ್ ಕಡೆ ಹಾಕಿದ್ವಿ ಅಂದ್ರೆ ಏನಾಗುತ್ತೆ ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ 200 800 ಆಯ್ತು. ಪ್ರಿನ್ಸಿಪಲ್ 600 ರೂಪಾಯಿ ಬಂತು. ಇಲ್ಲ ಅಂದ್ರೆ ಇನ್ನೊಂದು ಡೈರೆಕ್ಟ್ ಮೆಥಡ್ ಏನಾಗುತ್ತೆ ಅಂದ್ರೆ ಈ 2 ವರ್ಷ ಮತ್ತೆ ಈ 5 ವರ್ಷದ ಡಿಫರೆನ್ಸ್ ಎಷ್ಟಾಗುತ್ತೆ 3 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ. ಮತ್ತೆ ಈ ಎರಡು ನಡುವರ್ಕಿನ ಅಮೌಂಟ್ ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ 300 ಆಗತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಡೈರೆಕ್ಟ್ 100 ಆಗುತ್ತೆ. ಆಮೇಲೆ ಈ ಈಕ್ವೇಷನ್ ಹಾಕಿದ್ವಿ ಅಂದ್ರೆ ಆನ್ಸರ್ ಇಲ್ಲಿ ಕರೆಕ್ಟ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಮೊತ್ತ 3 ವರ್ಷಗಳು 900 ಆಗುತ್ತೆ, 6 ವರ್ಷಗಳಲ್ಲಿ 1200 ಆಗುತ್ತೆ. ಸರಳ ಬಡ್ಡಿ ದರದಲ್ಲಿ ಮೂಲಧನವನ್ನು ಕಂಡಿರಿ ಅಂತ ಕೇಳಿದ್ರೆ ಈ ವರ್ಷ ಡಿಫರೆನ್ಸ್ ಎಷ್ಟಾಗುತ್ತೆ ಇಲ್ಲಿ 3 ವರ್ಷ. 3 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಈ ಅಮೌಂಟ್ ವ್ಯತ್ಯಾಸ ಎಷ್ಟಾಗುತ್ತೆ 1200 900 ಹೋದ್ರೆ ಇಲ್ಲಿ 300 ಉಳಿತೈತಿ. ಸಿಂಪಲ್ ಇಂಟ್ರೆಸ್ಟ್ 100 ಆಗುತ್ತೆ. 3 ವರ್ಷದ ಇಂಟ್ರೆಸ್ಟ್ ಎಷ್ಟಾಗುತ್ತೆ 300 ಆಗುತ್ತೆ. ಈ 300ನ ಇದ್ರೊಳಗೆ ಹಾಕಿದ್ವಿ ಅಂದ್ರೆ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲಸ್ 300 900 ಆಗುತ್ತೆ. ಪ್ರಿನ್ಸಿಪಲ್ 600 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ನೀವು ಈ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಪ್ರಿನ್ಸಿಪಲ್ ಪ್ಲಸ್ 3 ವರ್ಷದ ಇಂಟ್ರೆಸ್ಟ್ ಎಷ್ಟೈತಿ 900 ಐತಿ. ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ 6 ವರ್ಷದ ಇಂಟ್ರೆಸ್ಟ್ ಎಷ್ಟೈತಿ 1200 ಐತಿ. 3 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು 300 ಬಂತು. ಈ ಈಕ್ವೇಶನ್ ನಾವು ಇದ್ರೊಳಗೆ ಹಾಕಿದ್ವಿ ಅಂದ್ರೆ ಎಷ್ಟಾಗುತ್ತೆ ಪ್ರಿನ್ಸಿಪಲ್ 300 900, ಪ್ರಿನ್ಸಿಪಲ್ ಎಷ್ಟಾಗುತ್ತೆ 600 ರೂಪಾಯಿ ಆಗುತ್ತೆ. 4 ವರ್ಷಗಳು 950 ಆಗುತ್ತೆ. 7 ವರ್ಷಗಳಿಗೆ 1250 ರೂಪಾಯಿ ಆಗುತ್ತೆ. ಸರಳ ಬಡ್ಡಿ ದರದಲ್ಲಿ ಮೂಲಧನವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ವರ್ಷದ ಡಿಫರೆನ್ಸ್ ಎಷ್ಟಾಗುತ್ತೆ 3 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಅಮೌಂಟ್ ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ 300 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 100 ಆಗುತ್ತೆ. ಈ ಈಕ್ವೇಶನ್ ನಾವು ಈ 4 ವರ್ಷದಾಗ ಹಾಕೊಳ್ಳಿ, ಇಲ್ಲಿ 7 ವರ್ಷದಾಗ ಹಾಕೊಳ್ಳಿ. ಪ್ರಿನ್ಸಿಪಲ್ ಪ್ಲಸ್ 4 ವರ್ಷದ ಇಂಟ್ರೆಸ್ಟ್ ಎಷ್ಟಾಗುತ್ತೆ 400 900 ಆಗುತ್ತೆ. ಪ್ರಿನ್ಸಿಪಲ್ 550 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು 1 ವರ್ಷಗಳಲ್ಲಿ 3450 ರೂಪಾಯಿ ಆಗುತ್ತೆ. ಅದೇ ಸರಳ ಬಡ್ಡಿದಲ್ಲಿ 4000 ಮತ್ತು 2 ವರ್ಷಗಳಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 450 ರೂಪಾಯಿ ಇಂಟ್ರೆಸ್ಟ್ ಬಂದೈತಿ. ಡಿವೈಡೆಡ್ ಬೈ 3000 ಇಂಟು 100 ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ರೇಟ್ ಬರ್ತೈತಿ. ಎಷ್ಟಾಗುತ್ತೆ ಇಲ್ಲಿ 000 ರೇಟ್ ಎಷ್ಟು ಬಂತು 15% ರೇಟ್ ಬಂತು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 4000ಕ್ಕೆ 15% ಹಂಗ 2 ವರ್ಷಕ್ಕೆ ಡಿವೈಡೆಡ್ ಬೈ 100 ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟು ಬಂತು 1200. ಅಮೌಂಟ್ ಎಷ್ಟಾಗುತ್ತೆ ಇದು 4000 ಪ್ಲಸ್ 1200 ಮಾಡಿದ್ರೆ 5200 ಅಮೌಂಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಮೇಲೆ 10 ವರ್ಷಗಳಲ್ಲಿ ದೊರೆಯುವ ಸರಳ ಬಡ್ಡಿ 600 ರೂಪಾಯಿ ಆಗೈತಿ. 5 ವರ್ಷಗಳ ನಂತರ ಮತ್ತು 5 ಪಟ್ಟು ಹೆಚ್ಚಾದ್ರೆ 10ನೇ ವರ್ಷದ ಅಂತಿಲ್ಲ ಒಟ್ಟು ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ 10 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ ಇಲ್ಲಿ 600 ರೂಪಾಯಿ ಕೊಟ್ಟಾನ. 5 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಇದ್ರ ಅರ್ಧ ಆಗುತ್ತೆ ಅಂದ್ರೆ 300 ರೂಪಾಯಿ ಆಗುತ್ತೆ. ನಮ್ಗೆ ಇಲ್ಲಿ 5 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು 300 ಆಗುತ್ತೆ. ನೆಕ್ಸ್ಟ್ 5 ವರ್ಷದ ಸಿಂಪಲ್ ಇಂಟ್ರೆಸ್ಟ್ 300 ಇದ್ದಿದ್ದು ಅದೇನಾಗುತ್ತೆ 5 ಪಟ್ಟು. ಪ್ರಿನ್ಸಿಪಲ್ ಅಮೌಂಟ್ ಏನು 5 ಪಟ್ಟು ಆಗುತ್ತೆ ಅಂದ್ರೆ ಬಡ್ಡಿನೂ 5 ಪಟ್ಟು ಆಗುತ್ತೆ. ಅಂದ್ರೆ ಇದೆಷ್ಟಾಯ್ತು 1500. ಇದು ಪ್ಲಸ್ ಈ 3 ವರ್ಷ ಸೇರಿಸಿದ್ರೆ ಏನಾಗುತ್ತೆ ಪ್ಲಸ್ 1800 ರೂಪಾಯಿ ಟೋಟಲ್ ಬಡ್ಡಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಮೇಲೆ 8 ವರ್ಷಗಳು ದೊರೆಯುವ ಸರಳ ಬಡ್ಡಿ 400 ಆಗೈತಿ. 4 ವರ್ಷಗಳ ನಂತರ ಮತ್ತು 3 ಪಟ್ಟು ಹೆಚ್ಚಾದ್ರೆ 8ನೇ ವರ್ಷ ಅಂತ್ಯದಲ್ಲಿ ಒಟ್ಟು ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ 8 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ ಇಲ್ಲಿ 400 ಐತಿ. ಡಿವೈಡ್ ಬೈ 2 ಮಾಡಿದ್ನಿ ಅಂದ್ರೆ 2 ಕಡೆ ಏನಾಗುತ್ತೆ 4 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 200 ಆಗುತ್ತೆ. ಇಲ್ಲಿ 4 ವರ್ಷಕ್ಕೆ ಎಷ್ಟಾಗುತ್ತೆ 200 ಆಗುತ್ತೆ. ಉಳಿದ 4 ವರ್ಷಕ್ಕೆ ಎಷ್ಟಾಗುತ್ತೆ 200 ಇದ್ದು ಅಮೌಂಟ್ 3 ಪಟ್ಟು ಆಗೈತೆ ಇಂಟ್ರೆಸ್ಟ್ 3 ಪಟ್ಟು ಆಗುತ್ತೆ ಅಂದ್ರೆ 600 ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ ಮೊದಲಕ್ಕೆ 4 ವರ್ಷಕ್ಕೆ 200 ಆಮೇಲೆ 4 ವರ್ಷಕ್ಕೆ 600 ಆಗಿದ್ರೆ 800 ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಮೇಲೆ ಒಂದು ನಿರ್ದಿಷ್ಟ ಬಡ್ಡಿ ದರ ಮತ್ತು ಸಮಯದಲ್ಲಿ ಸರಳ ಬಡ್ಡಿ 3000 ಆಗೈತಿ. ಮೂಲಧನವನ್ನು 3 ಪಟ್ಟು ಮಾಡಲಾಗುತ್ತದೆ. ಬಡ್ಡಿ ದರವನ್ನು ಅರ್ಧಕ್ಕೆ ಇಳಿಸಲಾಗುತ್ತದೆ ಮತ್ತು ಸಮಯವನ್ನು 1/3 ಭಾಗಕ್ಕೆ ಕಡಿತಗೊಳಿಸಿದರೆ ಹೊಸ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಬಡ್ಡಿ ಎಷ್ಟು ಕೊಟ್ಟರು ಇಲ್ಲಿ 3000 ಕೊಟ್ಟಾನ. ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 3 ಪಟ್ಟು ಮಾಡೋಣ ಅಂದ್ರೆ ಇಂಟು 3 ಮಾಡೋಣ. ಆಮೇಲೆ ಬಡ್ಡಿ ದರ ಅರ್ಧಕ್ಕೆ ಇಳಿಸ ರೇಟ್ ಅರ್ಧ ಅಂದ್ರೆ ಡಿವೈಡ್ ಬೈ 1/2 ಆಯ್ತು. ಆಮೇಲೆ ಟೈಮು 1/3 ಅಂದ್ರೆ ಮಾಡ್ಯಾನ ಅಂದ್ರೆ 1/3 ಆಯ್ತು. ಈ 3 ಕ್ಯಾನ್ಸಲ್ 2 1500 ಇಂಟ್ರೆಸ್ಟ್ ಎಷ್ಟಾಗುತ್ತೆ ಆಮೇಲೆ 1500 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಆಮೇಲೆ ಒಂದು ನಿರ್ದಿಷ್ಟ ಬಡ್ಡಿ ದರ ಮತ್ತು ಸಮಯದಲ್ಲಿ ಸರಳ ಬಡ್ಡಿ 4,000 ಆಗೈತಿ. ಮೂಲಧನವನ್ನು 2 ಪಟ್ಟು ಮಾಡಲಾಗುತ್ತೆ ಮತ್ತು ಬಡ್ಡಿ ದರವನ್ನು ಅರ್ಧಕ್ಕೆ ಇಳಿಸಲಾಗುತ್ತೆ ಮತ್ತು ಸಮಯವನ್ನು ಅರ್ಧಕ್ಕೆ ಕಡಿತಗೊಳಿಸಿದ್ರೆ ಹೊಸ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಕೊಟ್ಟಿದ್ದ ಬಡ್ಡಿ ಎಷ್ಟೈತ್ರಿ ಇಲ್ಲಿ 4,000 ಐತಿ. ಅಮೌಂಟ್ ಅನ್ನ ಡಬಲ್ ಮಾಡ್ತಾನೆ ಅಂದ್ರೆ ಬಡ್ಡಿನೂ ಡಬಲ್ ಆಗುತ್ತೆ ಇಂಟು 2. ಆಮೇಲೆ ಟೈಮ್ ಅರ್ಧಕ್ಕೆ ಇಳಿಸೋಣ ಅಂದ್ರೆ ಡಿವೈಡ್ ಬೈ 1/2 ಮತ್ತೆ ಟೈಮ್ ಏನ್ ಮಾಡಿದ್ರೆ ಅರ್ಧಕ್ಕೆ ಇಳಿಸೋಣ ಅಂದ್ರೆ 1/2. 2 ಕ್ಯಾನ್ಸಲ್ ಆಗುತ್ತೆ, 2 ಒಂದೇ 2,000 ಆಗುತ್ತೆ. ಅಂದ್ರೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಆಮೇಲೆ 2,000 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವುಗಳನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 8,000 ರೂಪಾಯಿ ಹಣವು 4 ವರ್ಷಗಳಿಗೆ 9,600 ಆಗುತ್ತೆ. ಬಡ್ಡಿ ದರವನ್ನು ದ್ವಿಗುಣಗೊಳಿಸಿದರೆ 3 ವರ್ಷಗಳ ನಂತರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಎಷ್ಟು ಬಂದೈತಿ ಇಲ್ಲಿ 1,600 ಬಂದೈತಿ. ಈಜ್ಕೊಲ್ ಟು 8,000 ಇಂಟು 4 ವರ್ಷ ಇಂಟು ರೇಟ್ ಡಿವೈಡೆಡ್ ಬೈ 100 ಆಗುತ್ತೆ. 202000 8 20 4 ಇಲ್ಲಿ ರೇಟ್ ಎಷ್ಟು ಬಂತು ಇಲ್ಲಿ 5% ಬಂತು. ರೇಟ್ ಏನ್ ಮಾಡ್ಯಾರ ಡಬಲ್ ಮಾಡ್ಯಾರ ಅಂದ್ರೆ ಡಬಲ್ ಆದ್ರೆ ಎಷ್ಟಾಗುತ್ತೆ ರೇಟ್ 10% ಆಗುತ್ತೆ. ಇಲ್ಲಿ 3 ವರ್ಷದ ನಂತರ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿ 3 ವರ್ಷಕ್ಕೆ ರೇಟ್ ಎಷ್ಟಾಗುತ್ತೆ ಇಲ್ಲಿ 10 ಇಂಟು 3 ಮಾಡಿದ್ರೆ ರೇಟ್ 30% ಆಗುತ್ತೆ. ಅಮೌಂಟ್ 100 ಇತ್ತು ಅಂದ್ರೆ ಎಷ್ಟೈತಿ 8,000 ಕೊಟ್ಟನ. ಈ 30% ಕೂಡಿಸಿದ್ರೆ ಏನಾಗುತ್ತೆ 130 ಅಮೌಂಟ್ ಆಗುತ್ತೆ. ಪ್ರಿನ್ಸಿಪಲ್ ಆತಿದು ಅಮೌಂಟ್ ಆಯ್ತು. ಇಲ್ಲಿ ಇಂಟು ಎಷ್ಟು ಮಾಡ್ಯಾರ ಇಂಟು 80 ಮಾಡ್ಯಾರ. ಇಂಟು 80 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ಅಮೌಂಟ್ 10,400 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಾವು 5 ವರ್ಷಗಳಲ್ಲಿ 6,500 ಆಗುತ್ತೆ. ಬಡ್ಡಿ ದರನು 1.5 ಪಟ್ಟು ಮಾಡಿದ್ರೆ 4 ವರ್ಷದ ನಂತರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಎಷ್ಟು ಬಂದೈತಿ ಇಲ್ಲಿ 1,500 ಬಂದೈತಿ. ಈಜ್ಕೊಲ್ ಟು ಪ್ರಿನ್ಸಿಪಲ್ ಎಷ್ಟೈತಿ 5,000 ಟೈಮ್ 5 ವರ್ಷ ರೇಟ್ ಕಂಡುಹಿಡಿಯಬೇಕು ಡಿವೈಡೆಡ್ ಬೈ 100. 20,20,0 ಕ್ಯಾನ್ಸಲ್ 5 25 25 150 ರೇಟ್ ಎಷ್ಟು ಬಂತು 6%. ರೇಟ್ ಏನ್ ಮಾಡ್ಯಾರ 1.5 ಪಟ್ಟು ಜಾಸ್ತಿ ಮಾಡ್ಯಾರ ಅಂದ್ರೆ 6ಕ್ಕೆ 1.5 ಮಾಡಿದ್ವಿ ಅಂದ್ರೆ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ ರೇಟ್ ಇಲ್ಲಿ 9% ಆಗುತ್ತೆ. ಆಮೇಲೆ 4 ವರ್ಷಕ್ಕೆ ರೇಟ್ ಟೋಟಲ್ ಎಷ್ಟಾಗುತ್ತೆ 4 ಇಂಟು 9 ಮಾಡಿದ್ರೆ 36% ಆಗುತ್ತೆ. ಇಲ್ಲಿ 100% ಏನಾಗುತ್ತೆ ಪ್ರಿನ್ಸಿಪಲ್ ಆಗುತ್ತೆ. ಎಷ್ಟು ಕೊಟ್ಟರೆ ಇಲ್ಲಿ 6,500 ಕೊಟ್ಟರೆ 5,000 ಐತಿ ಇಲ್ಲಿ ಪ್ರಿನ್ಸಿಪಲ್. ಇಲ್ಲಿ 36% ಇಂಟ್ರೆಸ್ಟ್ ಬಂದೈತೆ ಅಂದ್ರೆ ಟೋಟಲ್ 136 ಅಮೌಂಟ್ ಆಗುತ್ತೆ. ಇಲ್ಲಿ ಇಂಟು ಏನ್ ಮಾಡಿದ್ರೆ 50 ಮಾಡಿದ್ರೆ ಇಂಟು 50 ಮಾಡಿದ್ರೆ ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ 6,800 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1,000 ಹಣವನ್ನು ಸರಳ ಬಡ್ಡಿದಲ್ಲಿ ಸಾಲವಾಗಿ ತೆಗೆದುಕೊಳ್ತಾನೆ. 2 ವರ್ಷಗಳ ನಂತರ ಅವನು 3,000 ಪಾವತಿಸ್ತಾನೆ. ಇನ್ನು 3 ವರ್ಷಗಳ ನಂತರ ಉಳಿದ ಮೊತ್ತವನ್ನು 6,200 ಪಾವತಿ ಸಂಪೂರ್ಣವಾಗಿ ತೀರಿಸ್ತಾನೆ. ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ ಅವ್ರು ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತೀನಿ ಇಲ್ಲಿ 3,000 ಪ್ಲಸ್ 6,200 ಪೇ ಮಾಡ್ತಾನೆ. ಅಂದ್ರೆ ಟೋಟಲ್ ಎಷ್ಟು ಆತಿಲಿ 9,200. ಅವ ಎಷ್ಟು ತಂದಾನೆ ಇಲ್ಲಿ ಪ್ರಿನ್ಸಿಪಲ್ 8,000 ಐತೆ ಅಂದ್ರೆ ಇಂಟ್ರೆಸ್ಟ್ ಎಷ್ಟು ಆತಿಲಿ 1,200 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಇಲ್ಲಿ ರೇಟ್ ಏನಾಗುತ್ತೆ 8,000 ಇಂಟು ಇಲ್ಲಿ ರೇಟ್ ಫಸ್ಟಿಗೆ 2 ವರ್ಷ ಡಿವೈಡೆಡ್ ಬೈ 100 ಪ್ಲಸ್ ಅವ ಆಮೇಲೆ 3,000 ಕೊಡ್ತಾನ. ಉಳಿದಿದ್ದೆಷ್ಟು 5,000 ಇಂಟು ರೇಟ್ ಇಂಟು ಅದನ್ನ 3 ವರ್ಷ ಡಿವೈಡೆಡ್ ಬೈ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂದೈತಿ ಟೋಟಲ್ 1,200 ಆಗೈತಿ. ಇಲ್ಲಿ 0,0,0,0 ಕ್ಯಾನ್ಸಲ್ ಮಾಡೋಣ. 166 ಪ್ಲಸ್ 156 ಈಜ್ಕೊಲ್ ಟು ಎಷ್ಟಾಗುತ್ತೆ 1,200 ಆಗುತ್ತೆ. 310 ಈಜ್ಕೊಲ್ ಟು 1,200 6 ಈಜ್ಕೊಲ್ ಟು 1,200 ಡಿವೈಡ್ ಬೈ 310 ಮಾಡಿದ್ರೆ ಎಷ್ಟಾಗುತ್ತೆ 3.87% ಆಗುತ್ತೆ. ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇದು 6,000 ಹಣವನ್ನು ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ತೆಗೆದುಕೊಳ್ತಾನೆ. 2 ವರ್ಷಗಳ ನಂತರ ಅವನು 2,000 ರೂಪಾಯಿನ ಪಾವತಿಸ್ತಾನೆ. ಇನ್ನು 3 ವರ್ಷಗಳ ನಂತರ ಉಳಿದ ಮೊತ್ತವನ್ನು 5,000 ಪಾವತಿ ಸಂಪೂರ್ಣವಾಗಿ ತೀರಿಸ್ತಾನೆ. ವಾರ್ಷಿಕ ಬಡ್ಡಿ ದರನ ಕಂಡುಹಿಡಿರಿ ಅಂತ ಕೇಳಿದ್ರೆ ಟೋಟಲ್ ಎಷ್ಟು ಪೇ ಮಾಡ್ತಾನೆ ನಾವು ಇಲ್ಲಿ 2,000 ಪ್ಲಸ್ 5,000 ಟೋಟಲ್ ಎಷ್ಟಾಯ್ತು ಇಲ್ಲಿ 7,000 ಪೇ ಮಾಡ್ತಾನೆ. ಅವ್ನ ಪ್ರಿನ್ಸಿಪಲ್ ಎಷ್ಟೈತಿ 6,000 ಮೈನಸ್ 6,000 ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 1,000 ಆಗುತ್ತೆ. ಮೊದಲಕ್ಕೆ ಎಷ್ಟೈತಿ 6,000ಕ್ಕೆ ಎಷ್ಟು ವರ್ಷ 2 ವರ್ಷಕ್ಕೆ ಇಂಟು 6 ಡಿವೈಡ್ ಬೈ 100. ಇಲ್ಲಿ ಆಮೇಲೆ 2,000 ಪೇ ಮಾಡಿದ ಉಳಿದ ಎಷ್ಟು 4,000 ಇಂಟು ಎಷ್ಟು ವರ್ಷ ಅದು 3 ವರ್ಷ ಇಂಟು 6 ಡಿವೈಡ್ ಬೈ 100. ಇಂಟ್ರೆಸ್ಟ್ ಎಷ್ಟಾಗಿತ್ತು ಟೋಟಲ್ 1,000 ರೂಪಾಯಿ ಆಗೈತಿ. ಇದೆಷ್ಟಾಗುತ್ತೆ 0,0,0,0 ಕ್ಯಾನ್ಸಲ್ ಮಾಡಿದ್ರೆ 126 ಪ್ಲಸ್ 126 ಈಜ್ಕೊಲ್ ಟು 1,000 ಆಗುತ್ತೆ. 246 ಈಜ್ಕೊಲ್ ಟು 1,000 ಆಗುತ್ತೆ. 6 ಈಜ್ಕೊಲ್ ಟು ಎಷ್ಟಾಗುತ್ತೆ 4.16% ಆಗುತ್ತೆ. ಇಲ್ಲಿ ನಮಗೆ ನಿಯರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 9,000 ರೂಪಾಯಿ ಹಣವನ್ನು ಸರಳ ಬಡ್ಡಿದಲ್ಲಿ ಸಾಲವಾಗಿ ತೆಗೆದುಕೊಳ್ತಾನೆ. 3 ವರ್ಷಗಳ ನಂತರ ಅವನು 4,000 ರೂಪಾಯಿನ ಪಾವತಿಸ್ತಾನೆ. ಇನ್ನು 2 ವರ್ಷಗಳ ನಂತರ ಉಳಿದ ಮೊತ್ತವನ್ನು 6,000 ಪಾವತಿ ಸಂಪೂರ್ಣವಾಗಿ ತೀರಿಸ್ತಾನೆ. ವಾರ್ಷಿಕ ಬಡ್ಡಿ ದರ ಕಂಡುಹಿಡಿರಿ ಅಂತ ಕೇಳಿದ್ರೆ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತಾನೆ ಮೊದಲಕ್ಕೆ 4,000 ಆಮೇಲೆ 6,000 ಎಷ್ಟು ಆತಿದೆ ಟೋಟಲ್ 10,000 ಆಯ್ತು. ಅವತ್ತು ಬಂದಿದ್ದು ಎಷ್ಟು ಅಮೌಂಟ್ 9,000. ಇದಕ್ಕೆ ಮೈನಸ್ ಮಾಡಿದ್ರೆ ಎಷ್ಟು ಆಯ್ತು 1,000 ರೂಪಾಯಿ ಇದು ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ. 9,000 ಎಷ್ಟು ವರ್ಷ ಇನ್ವೆಸ್ಟ್ ಆಗಿರ್ತೈತಿ ಸ್ಟಾರ್ಟಿಂಗ್ 3 ವರ್ಷ ಇಂಟು 6 ಡಿವೈಡೆಡ್ ಬೈ 100 ಆಗುತ್ತೆ. ಅವ ಎಷ್ಟು 4,000 ಪೇ ಮಾಡ್ತಾನೆ 9,000 ಉಳಿದಿದ್ದಷ್ಟು 5,000 ಇಂಟು ಅದು ಎಷ್ಟು ವರ್ಷ 2 ವರ್ಷ ಇಂಟು 6 ಡಿವೈಡ್ ಬೈ 100 ಟೋಟಲ್ ಇಂಟ್ರೆಸ್ಟ್ 1,000 ರೂಪಾಯಿ ಐತಿ. ಇದೆಷ್ಟಾಗುತ್ತೆ 276 ಅಂದ್ರೆ 0,0 ಕ್ಯಾನ್ಸಲ್ ಆಕಾವ ಇಲ್ಲಿ ಪ್ಲಸ್ 106 ಈಜ್ಕೊಲ್ ಟು
1000 ಆಗುತ್ತೆ. ಇದೆಷ್ಟಾಗುತ್ತೆ 370 ಆರ್ ಇಸ್ ಈಕ್ವಲ್ ಟು 1000. ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 2.7% ಆಗುತ್ತೆ. ಇಲ್ಲಿ ಸಿ ಇದು 5 ಮಾಡೋದು 7% ಮಾಡ್ರಿ, ಕರೆಕ್ಟ್ ಆನ್ಸರ್ ಆಗುತ್ತೆ. ಬ್ಯಾಂಕ್ಗಳಾದ ಎಕ್ಸ್ ಮತ್ತು ವಾಯ್ಗಳ ಸರಳ ಬಡ್ಡಿ ದರಗಳ ಅನುಪಾತ 7:6 ಆಗೈತಿ. ಒಬ್ಬ ವ್ಯಕ್ತಿ 2 ಬ್ಯಾಂಕ್ಗಳ ಹಣವನ್ನು ಯಾವ ಅನುಪಾತದಲ್ಲಿ ಠೇವಣಿ ಇಡಬೇಕು, ಅವನಿಗೆ ಪ್ರತಿ ವರ್ಷವೂ ಸಮಾನ ಬಡ್ಡಿ ದೊರಕುತ್ತೆ ಅಂತ ಕೇಳಲಿ. ನೋಡ್ರಿ, ಈ ರೇಷಿಯೋ ಏನ್ ಕೊಟ್ಟಾರ 7:6. ಈ ರೇಷಿಯೋನ ರಿವರ್ಸ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ 6:7 ಆಗುತ್ತೆ. ಅಂದ್ರೆ ಇದ ರೇಷಿಯೋದಾಗ ಇನ್ವೆಸ್ಟ್ ಮಾಡಿದಂದ್ರೆ ಅವಾಗ ಈಕ್ವಲ್ ಬರ್ತೈತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಬಡ್ಡಿ ದರಗಳು ಈಕ್ವಲ್ ಅದಾವ ಅಂದ್ರೆ ಪ್ರಿನ್ಸಿಪಲ್ ಇಂಟು ಇಲ್ಲಿ ರೇಟ್ ಎಷ್ಟು ಐತಿ 1 ಐತಿ ಇಂಟು 1/100 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 2 ಇಂಟು ಇಲ್ಲಿ ರೇಟ್ 6 ಇಂಟು 1/100 ಆಗುತ್ತೆ. 100 ಕ್ಯಾನ್ಸಲ್ ಆಗಿ ಪ್ರಿನ್ಸಿಪಲ್ 1 ಪ್ರಿನ್ಸಿಪಲ್ 2 ಏನಾಗುತ್ತೆ 6:7 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಕ್ವೇಶನ್ 9:5 ಇದೆ. 2 ಬ್ಯಾಂಕ್ಗಳಾದ ಎಕ್ಸ್ ಮತ್ತು ವಾಯ್ಗಳ ಸರಾಸರಿ ಬಡ್ಡಿಗಳ ಅನುಪಾತ 9:5 ಐತಿ. ಒಬ್ಬ ವ್ಯಕ್ತಿ 2 ಬ್ಯಾಂಕ್ಗಳ ಹಣವನ್ನು ಯಾವ ಅನುಪಾತದಲ್ಲಿ ಠೇವಣಿ ಇಡಬೇಕು, ಅವನಿಗೆ ಪ್ರತಿ ವರ್ಷ ಸಮಾನ ಬಡ್ಡಿ ದೊರಕುತ್ತದೆ ಅಂತ ಕೇಳ್ಯಾರ. ನೋಡ್ರಿ, ಯಾವ ರೇಷಿಯೋ ಅನುಪಾತದಾಗ ಇಡಬೇಕು, ಬಡ್ಡಿ ದರ 9:5 ಐತಿ. ಅಮೌಂಟ್ ಏನಾಗುತ್ತೆ ರಿವರ್ಸ್ ಆಗುತ್ತೆ 5:9. ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ 1 ಇಂಟು 9 ಇಂಟು 1/100 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 2 ಇಂಟು 5 ಇಂಟು 1/100. 100 ಕ್ಯಾನ್ಸಲ್ ಆಗುತ್ತೆ. ಪ್ರಿನ್ಸಿಪಲ್ 1 ಪ್ರಿನ್ಸಿಪಲ್ 2 ಏನಾಗುತ್ತೆ 5:9 ಆಗುತ್ತೆ. ಇಲ್ಲಿ ಏನಾಗೈತಿ ಬಡ್ಡಿ 2ಕ್ಕೂ ಈಕ್ವಲ್ ಐತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.